ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ನ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿ. ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ತಿಳಿಸಿ. ಬೋಟಿ ಫ್ರೈ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬೋಟಿ ಕ್ಲೀನ್ ಮಾಡೋದು ಹೇಗೆ ಅಂತ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ನಮ್ಮ ಚಾನಲ್ನಲ್ಲಿದೆ, ಹೋಗಿ ಚೆಕ್ ಮಾಡಿ. ಇವಾಗ ಬೋಟಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೋಟಿ ಹೇಗೆ ಕ್ಲೀನ್ ಮಾಡೋದು ಅಂತ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ನೋಡಿ. ಈಗ ಕ್ಲೀನ್ ಮಾಡಿರೋ ಬೋಟಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಪಾತ್ರೆಯಲ್ಲಿ ಮಾಡ್ಬೋದು. ಈಗ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದಮೇಲೆ 1 ಚಕ್ಕೆ 4 ಲವಂಗ ಹಾಕ್ಕೋಬೇಕು. ಈಗ ಸಣ್ಣ ಕಟ್ ಮಾಡಿರೋ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಹಸಿ ಮೆಣಸಿನಕಾಯಿ ಹಾಕ್ಕೊಳ್ರಿ. ನಿಮ್ಗೆ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿ ಬೇಕಾದ್ರೆ ಹಾಕ್ಕೋಬೋದು. ಹಸಿ ಮೆಣಸಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣ ಕಟ್ ಮಾಡಿರುವ 1 ಈರುಳ್ಳಿ. ನಾನಿವತ್ತು ಮಾಡ್ತಾ ಇರೋದು 1 ಬೋಟಿಗೆ ಮಾಡ್ತಾ ಇರೋದು. 1 ಬೋಟಿ ಸೆಟ್ ಬರುತ್ತಲ್ಲ, ಆ ಸೆಟ್ಟಿಗೆ ಫ್ರೈ ಮಾಡ್ತಾ ಇರೋದು. ಈರುಳ್ಳೆಲ್ಲ ಫ್ರೈ ಆಯಿತು. ಈಗ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 2 ಸ್ಪೂನ್ ಸಾಕು. ಮೀಡಿಯಮ್ ಸೈಜ್ ಟೊಮಾಟೊ 2 ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮಾಟೊ ಹಾಕ್ಕೊಳ್ಳೋಣ. ಟೊಮಾಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಟೊಮಾಟೊ ಸ್ವಲ್ಪ ಸಾಫ್ಟ್ ಆಗಲಿ. ಈಗ ಸಾಫ್ಟ್ ಆಗಿದೆ. ಇವಾಗ ಬೋಟಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ. ಈಗ ಮಿಕ್ಸ್ ಮಾಡ್ಕೊಳ್ರಿ. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ, ನೀವು ಬೇಕಾದರೆ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಖಾರ ಬಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, 2 ಸ್ಪೂನ್ ಸಾಕು ಖಾರ. ಖಾರ ಬಂದು ನೀವು ಕಡಿಮೆ ತಿಂತೀರಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. 2 ಸ್ಪೂನ್ ಧನಿಯಾ ಪೌಡರ್. ಈಗ ಮಿಕ್ಸ್ ಮಾಡ್ಕೊಳ್ರಿ. ವಿಡಿಯೋ ಬಂದು ಸುಮಾರು ಜನ ನೋಡ್ತಾ ಇದ್ದೀರಾ, ಆದರೂ ಯಾರೂ ಲೈಕ್ ಮಾಡ್ತಾಯಿಲ್ಲ. ಪ್ಲೀಸ್ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸ್ವಲ್ಪ ಪುದೀನ ಸೊಪ್ಪು, ಸಣ್ಣ ಕಟ್ ಮಾಡಿರೋ ಪುದೀನ ಸೊಪ್ಪು 1 ಹಿಡಿ ಅಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ 1 ಚೊಂಬು ನೀರು ಹಾಕ್ಕೊಳ್ರಿ ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಬೋಟಿ ಮುಳುಗೋಷ್ಟು ಇದ್ದರೆ ಸಾಕು ನೀರು, ಇಷ್ಟು ಸಾಕು. ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ಗೆ ಜಾಸ್ತಿ ಅವಶ್ಯಕತೆ ಇಲ್ಲ ನೀರು, ಇಷ್ಟು ಸಾಕು. ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 5 ವಿಸಲ್ ಕೂಗಿಸ್ಕೋಬೇಕು. 5 ವಿಸಲ್ ಬಂದರೆ ಸಾಕು. ಆ ವಿಸಲ್ ಬರೋಷ್ಟರಲ್ಲಿ ಮಸಾಲ ರುಬ್ಕೊಳ್ಳೋಣ. ಹಸಿ ತೆಂಗಿನಕಾಯಿ ಅರ್ಧ ಚಿಪ್ಪು ತಗೊಂಡಿದ್ದೀನಿ, ಅರ್ಧ ಚಿಪ್ಪು. ಗಸಗಸೆ ಒಂದು ಅರ್ಧ ಟೀ ಸ್ಪೂನ್ ಗಸಗಸೆ, 1 ಇಂಚ್ ಚಕ್ಕೆ, ಒಂದು 6 ಲವಂಗ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಬರೋಣ. 2 ಸ್ಪೂನ್ ಕಲ್ಲೆಪಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ 5 ವಿಸಲ್ ಆಯಿತು. ಇವಾಗ ತೆಗೆದು ನೋಡೋಣ. ನೋಡಿ, ನಾವು ಹಾಕಿರೋ ನೀರು ನೀಟಾಗಿ ಡ್ರೈ ಆಗಿದೆ, ಬೆಂದಿದೆ. ಜಾಸ್ತಿನಾಗಿಲ್ಲ ಕಡಿಮೆನಾಗಿಲ್ಲ, ಕರೆಕ್ಟಾಗಿ ಆಗಿದೆ. 1 ಚೊಂಬು ನೀರು ಹಾಕ್ಕೊಂಡ್ರೆ ಸಾಕು. ಬೋಟಿ ಮುಳುಗಷ್ಟು ಹಾಕ್ಕೊಂಡ್ರೆ ಸಾಕು ನೀರು. ನೀವು ಸಾರು ಮಾಡೋಂಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ರಿ. ನಾನು ಫ್ರೈ ಮಾಡ್ತಾಯಿದ್ದೀನಿ, ಅದಕ್ಕೆ ನೀರು ಕಡಿಮೆ ಹಾಕಿದ್ದೀನಿ. ಈಗ ಕುಕ್ಕರ್ ಪಕ್ಕಕ್ಕೆ ಇಟ್ಕೊಂಬಿಟ್ಟು ಒಂದು ಬಾಣಲೆ ಇಟ್ಕೊಳ್ರಿ. ಒಂದು ಬಾಣಲೆಗೆ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಣ್ಣಗೆ ಕಟ್ ಮಾಡಿರುವ 1-2 ಈರುಳ್ಳಿ. ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ.
ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ನಾನು ಸಾಸಿವೆ ಹಾಕಿಲ್ಲ, ನಿಮಗೆ ಸಾಸಿವೆ ಬೇಕಿದ್ರೆ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಆಗಲಿ. ಒಂದು ದಪ್ಪ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಬೇಕಷ್ಟೇ. ಈಗ ಬೋಟಿ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು. ನಾನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ಮಸಾಲ ಜಾಸ್ತಿ ಹಾಕ್ಕೊಂಡ್ರೆ ಸಾರಾಗುತ್ತೆ. ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಫ್ರೈಗಂತ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡರ್. ಆವಾಗಲೇ ನಾವು 2 ಸ್ಪೂನ್ ಹಾಕಿದ್ದೀವಿ, ಇವಾಗ 1 ಸ್ಪೂನ್ ಹಾಕ್ಕೊತಾ ಇದ್ದೀವಿ ಧನಿಯಾ ಪೌಡರ್. ಈಗ ಮಿಕ್ಸ್ ಮಾಡಿದ್ದೀವಿ, ಆಯ್ತಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೊಳ್ರಿ, ಒಂದು ಚಿಕ್ಕ ಗ್ಲಾಸಷ್ಟು. ನಾನು ಮಿಕ್ಸಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಗೊಜ್ಜು ಥರ ಬೇಕಿದ್ರೆ ಬೇಕಾದ್ರೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗೊಜ್ಜು ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಕಡಿಮೆ ನೀರು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸಾಲ್ಟು ಖಾರ ಏನೋ ಕಡಿಮೆ ಇದ್ರೆ ಹಾಕ್ಕೋಬೋದು. ಇವಾಗ ನನಗೂ ಸಾಲ್ಟು ಸ್ವಲ್ಪ ಕಡಿಮೆ ಇದು ಹಾಕ್ತಾಯಿದ್ದೀನಿ, ಖಾರನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಬೋಟಿ ಫ್ರೈ ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೋಟಿ ಫ್ರೈ. ಮಕ್ಕಳಿಗೆ ನೀವು ವಾರಕ್ಕೊಂದ್ಸಲ ಮಾಡೋಕ್ಕಾಗಲ್ಲ ಅಂದರೂ 15 ದಿನಕ್ಕೊಂದ್ಸಲ ಇಲ್ಲ ತಿಂಗಳಿಗೊಂದ್ಸಲ ಆದರೂ ಮಾಡ್ಕೊಂಡು ತಿನ್ನಿರಿ, ತುಂಬ ಒಳ್ಳೆಯದು. ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಕ್ಲೀನ್ ಮಾಡಿ ತಿಂಗಳಿಗೊಂದ್ಸಲ ಮಕ್ಳಿಗೆ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕವರಿಂದ ದೊಡ್ಡವ್ರಿಗೂ ಎಲ್ಲರೂ ತಿನ್ಬೋದು. ಬೋಟಿ ಫ್ರೈ ರೆಡಿ ಆಯಿತು. ಈ ಬೋಟಿ ಫ್ರೈ ರೈಸ್ಗೆ, ಮುದ್ದೆಗೆ, ಚಪಾತಿಗೆ, ದೋಸೆಗೆ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ. ಈ ಬೋಟಿ ಫ್ರೈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಬೇರೆ ಥರ ಏನಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತ ನಾನು ಮಾಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿರಿ, ಆ ಥರ ವೀಡಿಯೋ ನಾನು ಹಾಕ್ತೀನಿ. ಇವಾಗ ಈ ಫ್ರೈ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದೆ ಲೈಕ್ ಮಾಡೋದು ಮರಿಬೇಡ್ರಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬೋಟಿ ಫ್ರೈ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸೂಪರಾಗಿ ಬಂತು. ನೀವು ಮಾಡಿ ಹೇಗೆ ಬಂತು ಅಂತ ನಾವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದಾರೋ ಅವರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.